ನಮಸ್ಕಾರ, ಅಶ್ವವೇಗ ನ್ಯೂಸ್ಗೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಹಲವು ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ನಡೀತಾ ಇರುವಂತಹ ಲಾರಿ ಮಾಲೀಕರ ಮುಷ್ಕರ ಇಂದು 2ನೇ ದಿನಕ್ಕೆ ಕಾಲಿಟ್ಟಿದೆ. ನಿನ್ನೆ ಸಾರಿಗೆ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಹಾಗೂ ಸಿಎಂ ನೇತೃತ್ವದಲ್ಲಿ ನಡೆದಂತಹ ಸಭೆ ವಿಫಲವಾದಂತಹ ಹಿನ್ನೆಲೆಯಲ್ಲಿ ಇಂದು ಕೂಡ ರಾಜ್ಯಾದ್ಯಂತ ಲಾರಿಗಳು ಬೀದಿಗೆ ಇಳಿಯದೆ ಸಂಚಾರವನ್ನ ಬಂದ್ ಮಾಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಸರ್ಕಾರ ಕೂಡ ಲಾರಿ ಮಾಲೀಕರ ಬೇಡಿಕೆಯ ಈಡೇರಿಕೆಗೆ 3 ತಿಂಗಳ ಗಡುವು ಕೇಳಿದ್ರು. ಆದರೆ ಮಾಲೀಕರು ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಮುಷ್ಕರವನ್ನ ಮುಂದುವರಿಸಿದ್ದಾರೆ. ಇಂದು ಸಂಜೆ ಅಥವಾ ನಾಳೆಯೊಳಗೆ ಮಾಲೀಕರು ಮುಷ್ಕರವನ್ನ ವಾಪಸ್ ಪಡೆಯದಿದ್ರೆ ಮುಂದಿನ ದಿನಗಳಲ್ಲಿ ಅಗತ್ಯ ವಸ್ತುಗಳು ಸೇರಿದಂತೆ ದಿನನಿತ್ಯ ಬಳಕೆಯ ವಸ್ತುಗಳ ಬೆಲೆ ಗಗನಕ್ಕೆ ಏರಿಕೆ ಆಗುವ ಸಾಧ್ಯತೆ ಇದೆ ಅಂತ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. ಮಧ್ಯರಾತ್ರಿ ಇವತ್ತಿನ ತನಕ ನೀವು ಮನೆ ಮಠಕ್ಕೆ ಹೋದಿರೋ ರೋಡಲ್ಲಿ ಕಾಯ್ತಾ ಇದ್ದೀರಾ. ಅವ್ರವ್ರ ಲಾರಿನ ನಿಂತ್ಕೊಳ್ತಾ ಇದ್ದಾರೆ. ಅದಕ್ಕೆ ಮೇಗೆ ಯಾರನ್ನ ಲಾರಿ ಮಾಲೀಕರು ತೊಂದರೆ ಕೊಟ್ರೆ ಪೊಲೀಸ್ಗೆ ಫೋನ್ ಮಾಡಿ ಹೇಳಿ ಅಂತ ಹೇಳ್ಬಿಟ್ಟು ಬೇರೆ ಅಸೋಸಿಯೇಷನ್ ಹೇಳ್ಕೊಂಡ್ ತಿರುಗ್ತಾ ಇದ್ದಾರೆ. ಇಷ್ಟು ಸಂಕಟದಲ್ಲಿ ನೀವು ಲಾರಿ ನಿಲ್ಲಿಸಿದ್ರ ಅಂದ್ರೆ ಇದನ್ನ ಲಾರಿ ಮಾಲೀಕನ ಕಾಪಾಡಬೇಕು ಎಂಬ ಇಂಟೆನ್ಷನ್ ನೀವು ಬಂದಿದೆ ಅಂತ ಹೇಳಿದ್ರೆ ನಾನು ಯಾವ ತರ ನಿಮಗೆ ಧನ್ಯವಾದ ಹೇಳ್ಬೇಕಂತ ನನಗೆ ಅರ್ಥ ಆಗ್ತಾ ಇಲ್ಲ. ದಯವಿಟ್ಟು ಸ್ನೇಹಿತರೆ, ಇಷ್ಟು ಕಷ್ಟ ಬಿದ್ದು ರಾತ್ರಿಗಳು ಇಷ್ಟು ತೊಂದರೆಯಲ್ಲಿ ಎಲ್ಲ ಕಲ್ಲು ತೂರುವ ಸಬ್ಜೆಕ್ಟ್ ಕಲಾಚಾರ ನಮ್ದಲ್ಲ. ಲಾರಿನ ರೋಡಲ್ಲಿ ಹೋಗಿ ನಿಲ್ಸೋ ಕಲಾಚಾರ ನಮ್ದಲ್ಲ. ಈ ತರ ಪರಿಸ್ಥಿತಿಯಲ್ಲಿ ಬೇರೆ ಅಸೋಸಿಯೇಷನ್ ನಿಮ್ಮನ್ನು ಕೈ ಮುಗಿದು ಕೇಳ್ತೀನಿ, ನೀವು ನಮಗೆ ಸಪೋರ್ಟ್ ಮಾಡಬೇಡಿ, ತೊಂದರೆ ಕೊಡ್ತೀರ ಸುಮ್ಮನೆ ಕೂತ್ಕೊಳ್ಳಿ ಸರ್ ನೀವು.